ಅಂತ ಅನ್ನೋದಾದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಇದು 5 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಿಂದ 1 ಪ್ರಶ್ನೆ ಇರುತ್ತೆ, 4 ಮಾರ್ಕ್ಸಿಂದ 1 ಪ್ರಶ್ನೆ ಇರುತ್ತೆ. ಯಾವುದು ಬ್ಲೂ ಪ್ರಿಂಟ್ ಪ್ರಕಾರ ಇದು ಫಿಕ್ಸ್ಡ್ ಆಗಿರೋದ್ರಿಂದ ಇಷ್ಟೇ ಮಾರ್ಕ್ಸಿಗೆ ಕೇಳ್ತಾರೆ. ಇದು ಯಾವುದು 2D ನ 5 ಮಾರ್ಕ್ಸಿಗೆ ಕೇಳ್ತಾರೆ. ಇದರಲ್ಲಿ ನಾವು ಕೀ ಪಾಯಿಂಟ್ಸ್ ಏನನ್ನ ನೆನಪಿಡಬೇಕು ಅಥವಾ ಕೀ ಸೆಂಟೆನ್ಸಸ್ನ ಏನೇನು ನೆನಪಿರಬೇಕು 2D ಅಲ್ಲಿ ಅಂತಂದ್ರೆ, ದ 2D ಅಲ್ಲಿ ನಿಯರ್ ದ ಬಾರ್ಡರ್ ಆಫ್ ಇಟಲಿ ಅಂಡ್ ಫ್ರಾನ್ಸ್ ಅಲ್ಲಿ ಬರುತ್ತೆ. ಯಾವುದು ಮೊನಾಕೋ ಅನ್ನುವಂಥದ್ದು. ಇಲ್ಲಿ ಮೊನಾಕೋದಲ್ಲಿ ಸುಮಾರು 7000 ಆಫ್ ಇನ್ಹೆಬಿಟೆಂಟ್ಸ್ ಜನನಿವಾಸಿಗಳು ಇದ್ದಾರೆ, ವಾಸ ಮಾಡಿದ್ದಾರೆ. 60 men ಆರ್ಮಿ, ಅಲ್ಲಿ ಇರುವಂತಹ ಸೋಲ್ಜರ್ಸ್ ಅಥವಾ ಆರ್ಮಿ ಸಂಖ್ಯೆ ಎಷ್ಟು ಅಂದ್ರೆ ದೇರ್ ವರ್ ಓನ್ಲಿ 60 men ಆರ್ಮಿ ಅಂತ ಇದೆ. ನೆಕ್ಸ್ಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಯಾವುದಾದ್ರ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು, ತೆರಿಗೆಯನ್ನ ಹಾಕ್ತಾ ಇದ್ರು ಅಂತಂದ್ರೆ ಟೊಬ್ಯಾಕೋ, ವೈನ್, ಸ್ಪಿರಿಟ್ ಅಂಡ್ ಸ್ಪೆಷಲ್ ರೆವಿನ್ಯೂ ಕಮ್ಸ್ ಫ್ರಮ್ ದ ಗೇಮಿಂಗ್ ಹೌಸಸ್ ಅನ್ನುವಂಥದ್ದು. ರೌಲೆಟ್ ಆಡೋದ್ರ ಮೂಲಕ ಅವರು ಸ್ಪೆಷಲ್ ತೆರಿಗೆ ಅದ್ರ ಮೇಲೆ ಜಾಸ್ತಿ ವಿಶೇಷ ತೆರಿಗೆ, ಅದರಿಂದ ಅವರಿಗೆ ಹೆಚ್ಚು ಆದಾಯ ಬರ್ತಾ ಇದೆ ಯಾವುದು ಆ ಮೊನಾಕೋಗೆ. ನೆಕ್ಸ್ಟ್ ಜರ್ಮನ್ ಸಾವರಿನ್ಸ್ ನೆನಪಿರಬೇಕು. ಅದಾದ್ಮೇಲೆ ರಿಪಬ್ಲಿಕನ್ ಗವರ್ನಮೆಂಟ್ ಆಗಿರುವಂತಹ ಫ್ರೆಂಚ್. ಇದು ಈ ಪ್ರಶ್ನೆಯನ್ನ ಕೇಳಿದ್ದಾರೆ, ರಿಪಬ್ಲಿಕ್ ಗವರ್ನಮೆಂಟ್ ಯಾವ್ದು ಇತ್ತು ಅಂತ ಹೇಳಿ. ದಟ್ ಈಸ್ ಆನ್ಸರ್ ಇಸ್ ಫ್ರೆಂಚ್ ಆಗಬೇಕು. ಫ್ರೆಂಚ್ ಗವರ್ನಮೆಂಟ್ 16,000 ಫ್ರಾನ್ಸಸ್ ನ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಅಲ್ಲಿ ಮೊನಾಕೋದಲ್ಲಿ ಒಬ್ಬ ಕ್ರಿಮಿನಲ್ ಕಮಿಟೆಡ್ ಮರ್ಡರ್ ಅನ್ನ ಮಾಡಿರ್ತಾನೆ. ಆ ಕಾರಣಕ್ಕೋಸ್ಕರ ಅವನನ್ನ ಏನ್ ಮಾಡ್ಬೇಕು, ಸಾಯಿಸ್ಬೇಕು ಅಥವಾ ಅವನನ್ನ ತಲೆಯನ್ನ ಕಟ್ ಮಾಡಬೇಕು ಅನ್ನುವಂತಹದ್ದು ನಿರ್ಧಾರ ಆಗಿರುತ್ತೆ. ಅದಕ್ಕೆ ಮೊನಾಕೋದಲ್ಲಿ ಯಾವುದೇ ರೀತಿ ಎಕ್ಸಿಕ್ಯೂಷನ್ ಆಗಲಿ ಅಥವಾ ಗಿಲೋಟಿನ್ ಆಗಲಿ ಇಲ್ಲದೆ ಇರೋ ಕಾರಣಕ್ಕೆ ಫ್ರೆಂಚ್ ಗವರ್ನಮೆಂಟ್ಗೆ ಅವರು ಲೆಟರ್ ಅನ್ನ ಬರೀತಾರೆ. ಎಕ್ಸಿಕ್ಯೂಷನರು ಪ್ಲಸ್ ಗಿಲೋಟಿನ್ಗೆ ಇಷ್ಟು 16,000 ಫ್ರಾನ್ಸ್ ಆಗ್ತವೆ ಅಂತಂದೇಳಿ ಅವರು ರಿಪ್ಲೈ ಅನ್ನ ಕೊಡ್ತಾರೆ. ಹಂಗಾಗಿ ಆ ರ್ಯಾತ್ ಅನ್ನುವಂತಹ ಪದನ ಬಳಸ್ತಾರೆ. ಅಲ್ಲಿ ಆ ರ್ಯಾತ್ಗೆ ಇಷ್ಟೊಂದು ಈ ದರಿದ್ರ ನನ್ನ ಮಗನಿಗೆ ಇಷ್ಟು ಹಣ ಯೋಗ್ಯ ಅಲ್ಲ ಅನ್ನೋಂಥ ಡಿಸೈಡ್ ಆಗಿ ಆ ಐಡಿಯಾನ ಕೈ ಬಿಡ್ತಾರೆ. ನೆಕ್ಸ್ಟ್ ಬ್ರದರ್ ಆಫ್ ಮೊನಾರ್ಕ್ ಆಗಿರುವಂತಹ ಇಟಲಿ ಗವರ್ನಮೆಂಟ್ಗೆ ಅವರು ಲೆಟರ್ ಅನ್ನ ಬರೀತಾರೆ. ಇಟಲಿ ಗವರ್ನಮೆಂಟ್ ಸಹ ಹೇಳುತ್ತೆ ಇದಕ್ಕೆ ಎಕ್ಸಿಕ್ಯೂಷನ್ ಮತ್ತೆ ಗಿಲೋಟಿನ್ ಎರಡಕ್ಕೂ ಸೇರಿಸಿ 12,000 ಫ್ರಾನ್ಸ್ಗಳ ಆಗ್ತವೆ ಅನ್ನುವಂತಹ ಉತ್ತರವನ್ನ ಬರೀತಾರೆ. ಯಾರು ಇಟಲಿ ಗವರ್ನಮೆಂಟ್ ಅವರು. ಅದಕ್ಕೂ ಸಹ ಅವ್ರು ಏನ್ ಮಾಡ್ತಾರೆ, ಬೇಡ ಅದು ಜಾಸ್ತಿ ದುಡ್ಡಾಗುತ್ತೆ ಅನ್ನುವಂತಹ ಕಾರಣಕ್ಕೆ, ಹಣ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಐಡಿಯಾನು ಕೈ ಬಿಡ್ತಾರೆ. ಆ ಕ್ರಿಮಿನಲ್ಗೆ ಮೊದಲನೇದಾಗಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಆ ಡೆತ್ ಸೆಂಟೆನ್ಸ್ ಚೇಂಜ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆಯನ್ನ ನೀಡ್ತಾರೆ. ಮೊದಲು ಅವನನ್ನ ಕ್ರಿಮಿನಲ್ನ ಹೆಡ್ ಅನ್ನ ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಡೆತ್ ಸೆಂಟೆನ್ಸ್ ಪನಿಷ್ಮೆಂಟ್ ಅನ್ನ, ಇನಿಷಿಯಲ್ ಪನಿಷ್ಮೆಂಟ್ ಏನಾಗಿರುತ್ತೆ ಡೆತ್ ಸೆಂಟೆನ್ಸ್ ಆಗಿರುತ್ತೆ, ಇನಿಷಿಯಲ್ ಪನಿಷ್ಮೆಂಟ್. ನೆಕ್ಸ್ಟ್ ಇನಿಷಿಯಲ್ ಪನಿಷ್ಮೆಂಟ್ ವಾಸ್ ಚೇಂಜ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಈ ನೆಕ್ಸ್ಟ್ 600 ಫ್ರಾನ್ಸಸ್ ಏನಿದು ಅಂತಂದ್ರೆ ಅವನಿಗೆ ವಾರ್ಷಿಕವಾಗಿ ಬರ್ತಿದ್ದಂತಹ ಖರ್ಚು ವೆಚ್ಚಗಳು ಏನಾಗುತ್ತೆ, ಅವನು ಜೀವನ ಪೂರ್ತಿ ಪ್ರಿಸನ್ ಅಲ್ಲಿ ಕಳೆಯೋದಾದ್ರೆ ಅವನಿಗೆ ವರ್ಷ ಪೂರ್ತಿ ಎಷ್ಟು ಫ್ರಾನ್ಸಸ್ ಖರ್ಚು ವೆಚ್ಚ ಆಗ್ತಿತ್ತು ಅಂದ್ರೆ 600 ಫ್ರಾನ್ಸಸ್ ಆಗ್ತಾ ಇತ್ತು. ನೆಕ್ಸ್ಟ್ 1/3 ಆಫ್ ಹ್ಯಾನಿಟಿ ಏನು ಅಂತಂದ್ರೆ ಅವನು ಅಲ್ಲಿಂದ ನೀನು ಹೋಗ್ಬಿಡು, ನಿನ್ ಖರ್ಚು ಜಾಸ್ತಿ ಬರ್ತಿದೆ, ನೀನು ಹೋಗು ಹೊರಗೆ ಅಂತ ಹೇಳಿದಾಗ ಅವನು ಹೋಗೋದಕ್ಕೆ ನಿರಾಕರಿಸ್ತಾನೆ. ನಾನು ಹೋಗಲ್ಲ, ಯಾಕಂದ್ರೆ ನೀವೀಗ ಆಲ್ರೆಡಿ ನನ್ನ ಕ್ಯಾರೆಕ್ಟರ್ನ ಹೊರಗಡೆ ಹಾಳು ಮಾಡಿದ್ದೀರಾ. ನಾನೇನಾದ್ರೂ ಹೊರಗಡೆ ಹೋಗಿ ಜೀವನ ಮಾಡ್ಬೇಕಂದ್ರೆ ನನ್ನ ಈ ಸೊಸೈಟಿ ಬಿಡಲ್ಲ, ಬಿಕಾಸ್ ದೇ ವರ್ ಬ್ಯಾಕ್ ಬೈಟರ್. ನನ್ನ ಹಿಂದೆಗಡೆ ಸುಮಾರು ಮಾತಾಡ್ತಾರೆ, ನಾನು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ನಾನು ಎಲ್ಲೂ ಹೋಗಲ್ಲ ಅಂತಂದೇಳಿ ತಿರಸ್ಕಾರವನ್ನ ಮಾಡ್ತಾನೆ. ಅವನು ಹೋಗಲ್ಲ. ಹಾಗಾಗಿ ನೀನು ವರ್ಷವಾಗಿ ನಾವು 600 ಫ್ರಾಂಕ್ಗಳನ್ನ ಕೊಡ್ತೀವಿ, ನೀನು ಬಂದು ತಗೊಂಡು, ಬಟ್ ನೀನು ಇಲ್ಲಿ ಇರೋದು ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಇರು ಅಂತಂದೇಳಿ ಹೇಳ್ತಾರೆ. ಅದಾದ್ಮೇಲೆ 1/3 ಆಫ್ ಹ್ಯಾನಿಟಿ ಏನು ಅಂತಂದ್ರೆ ಆ ಕ್ರಿಮಿನಲ್ ವ್ಯಕ್ತಿ ವಾರ್ಷಿಕವಾಗಿ ಮುಂಗಡವನ್ನ ಪಡ್ಕೊತಾನೆ. ಎಷ್ಟು ಅಂತಂದ್ರೆ 1/3 ಆಫ್ ಹ್ಯಾನಿಟಿ ಹಣವನ್ನ ಮುಂಗಡವಾಗಿ ಪಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಹೋಗಾದ್ಮೇಲೆ ಅವ್ನು ಯಾವ ಕೆಲಸವನ್ನ ಮಾಡ್ತಾನೆ ಅಂದ್ರೆ ದಟ್ ಈಸ್ ಮಾರ್ಕೆಟ್ ಗಾರ್ಡನಿಂಗ್ ಕೆಲಸವನ್ನ ಮಾಡ್ಕೊಂಡು ಅವನ ಜೀವನವನ್ನ ನಡೆಸ್ತಾ ಇರ್ತಾನೆ. ನಂಬರ್ 1 ಅಲ್ಲಿ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತ ಟೆಸ್ಟ್ 1 ಅಲ್ಲಿ, ಫಸ್ಟ್ ಟೆಸ್ಟ್ ಅಲ್ಲಿ ಇನ್ 2D ಬ್ರದರ್ ಆಫ್ ಮೊನಾರ್ಕ್ ಅಂದ್ರೆ ಕಿಂಗ್ ಆಫ್ ಇಟಲಿ ಅನ್ನೋದು ಗೊತ್ತು ನಮಗೆ. ಹಾಗಾದ್ರೆ ರಿಪಬ್ಲಿಕನ್ ಗವರ್ನಮೆಂಟ್ ಯಾವ್ದಾಗುತ್ತೆ? ಹಾಗಾದ್ರೆ ಆನ್ಸರ್ ಜರ್ಮನಿ ಆಗುತ್ತಾ, ಫ್ರಾನ್ಸ್ ಆಗುತ್ತಾ, ಮೊನಾಕೋ ಆಗುತ್ತಾ ಅಥವಾ ಸಾವರಿನ್ಸ್ ಲ್ಯಾಂಡ್ ಆಗುತ್ತೋ? ಇಲ್ಲಿ ಆನ್ಸರ್ ಏನಾಗಬೇಕು, ಫ್ರಾನ್ಸ್ ಆಗಬೇಕು. ಯಾಕಂದ್ರೆ ಫ್ರೆಂಚ್ ಗವರ್ನಮೆಂಟ್ ಅದು ರಿಪಬ್ಲಿಕನ್ ಗವರ್ನಮೆಂಟ್ ಅಂತ ನಮ್ಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಬ್ರದರ್ ಆಫ್ ಮೊನಾರ್ಕು ಕಿಂಗ್ ಆಫ್ ಇಟಲಿ, ರಿಪಬ್ಲಿಕನ್ ಗವರ್ನಮೆಂಟ್ ಫ್ರಾನ್ಸ್. ಬಿ ಇಸ್ ದ ರೈಟ್ ಆನ್ಸರ್ ಆಗಬೇಕು ಇಲ್ಲಿ. ಸಿ ಬಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅದೇ ಟೆಸ್ಟ್ ಅಲ್ಲಿ, ಅಂದ್ರೆ ಫಸ್ಟ್ ಟೆಸ್ಟ್ ಅಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಿದರೆ ದ ಕಿಂಗ್ ಸೇಸ್ ದ ರಾತ್ ಅಂತಂದೇಳಿ ಕರೀತಾರೆ. ರಾತ್ ಅನ್ನುವಂಥದ್ದು ಪದ ಏನು ಅಂದ್ರೆ ದರಿದ್ರ ಅಂತಂದೇಳಿ, ಕೆಲ್ಸಕ್ಕೆ ಬಾರ್ದವನು ಅನ್ನುವಂಥದ್ದು. ರಾತ್ ಈಸ್ ನಾಟ್ ವರ್ತ್ ದ ಮನಿ ಹಿಯರ್ ದ ರಾತ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ದ ರಾತ್ ಅನ್ನುವಂತಹದ್ದು ಯಾರಿಗೆ ರೆಫರ್ ಆಗ್ತಾ ಇದೆ ಅಂತಂದ್ರೆ ಬ್ರದರ್ ಆಫ್ ಮೊನಾರ್ಕ್ ಅಲ್ಲ. ರಾತ್ ಅನ್ನುವಂಥದ್ದು ದರಿದ್ರ ಅಂತಂದ್ರೆ ಅಲ್ಲಿ ದರಿದ್ರ ಅಂತ ಯಾರಿಗೆ ಹೇಳ್ತಾರೆ ಅವರು ಅಂತಂದ್ರೆ ಇಲ್ಲಿ ಕ್ರಿಮಿನಲ್ ಹೇಳ್ತಾರೆ.
ಕೇಳಿದ್ದಾನೆ ಅಲ್ಲಿ. ರೈಟ್ ಆನ್ಸರ್ ಯಾವ್ದಾಗ್ಬೇಕು ಇಲ್ಲಿ ಹಾಗಾದ್ರೆ ದ ಕ್ರಿಮಿನಲ್ ಅಂತ ಹೇಳ್ತಾರೆ. ರ್ಯಾತ್ ಅನ್ನುವಂಥದ್ದು ಕ್ರಿಮಿನಲ್ಗೆ ಇಂಡಿಕೇಟ್ ಆಗುತ್ತೆ. ಇನ್ನು ಪ್ರಿನ್ಸ್ ಅನ್ನುವಂಥದ್ದು ಮೊನಾಕೋದಲ್ಲಿರುವಂತಹದ್ದು. ದ ಆರ್ಮಿ ಜನರಲ್ ರ್ಯಾತ್ ಸೇರೋದಿಲ್ಲ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್, ಆರಂಭಿಕ ಶಿಕ್ಷೆ ಏನಾಗಿತ್ತು ಅನ್ನುವಂತಹದ್ದು ಪ್ರಶ್ನೆ ಕೇಳಿರುವಂತಹದ್ದು ಯಾವ್ದ್ರಲ್ಲಿ 2D ಯಲ್ಲಿ. ಇನ್ 2D ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಇದು ಮಾಡೆಲ್ ಪೇಪರ್ 1 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ನಾನೀಗ ಆಲ್ರೆಡಿ ನಿಮಗೆ ಕೀ ಪಾಯಿಂಟ್ಸ್ ಈ ಚಾಪ್ಟರ್ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸ್ ಹೇಳಿರೋದ್ರಲ್ಲಿ ಹೇಳಿದ್ದೀನಿ. ಇನಿಷಿಯಲ್ ಪನಿಷ್ಮೆಂಟ್ ಏನಾಗಿತ್ತು ಫಸ್ಟ್, ಆಮೇಲೆ ಅದೇನಾಗಿ ಚೇಂಜ್ ಆಯಿತು ಅನ್ನೋಂಥದ್ದು ಹೇಳಿದ್ದೀನಿ. ಇಲ್ಲಿ ಆಪ್ಷನ್ಸ್ ಹಿಂಗೆ ಕೊಟ್ಟಿದ್ದಾರೆ ನೋಡಿ. ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಟೆಂಪರರಿ ಸ್ಟೇ ಇನ್ ಲಾಕಪ್ ಅಂತ ಇದೆ, ನೆಕ್ಸ್ಟ್ ಗ್ರಾಂಟ್ ಆಫ್ ಪೆನ್ಷನ್ ಇದೆ. ಇದರಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ? ನೆಕ್ಸ್ಟ್ ಸಿ ಆಪ್ಷನ್ ಇದೆ ಡೆತ್ ಸೆಂಟೆನ್ಸ್ ಅನ್ನುವಂಥದ್ದು ಇದೆ. ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನುವಂಥದ್ದು ಆಮೇಲೆ ಕೊಟ್ಟಿದ್ದಂತಹದ್ದು, ಅದು ಅವನಿಗೆ ಪನಿಷ್ ಮಾಡಿದ್ದು ಆಮೇಲೆ. ಫಸ್ಟ್ ಕೊಟ್ಟಿದ್ದು ಆರಂಭಿಕ ಶಿಕ್ಷೆ ಏನಾಗಿತ್ತು ಅಂದರೆ ದಟ್ ಈಸ್ ಡೆತ್ ಸೆಂಟೆನ್ಸ್. ಡೆತ್ ಸೆಂಟೆನ್ಸ್ ಚೇಂಜ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಯಾಕೆ ಇದು ಹಿಂಗೆ ಚೇಂಜ್ ಮಾಡ್ತಾರೆ ಅಂತಂದರೆ, ಫ್ರೆಂಚ್ ಗೌರ್ಮೆಂಟ್ಗೆ ಲೆಟರನ್ನು ಬರೆದಾಗ ಅವರು 16,000 ಫ್ರಾಂಕ್ಗಳು ಹೇಳ್ತಾರೆ. ಅದಕ್ಕೆ ಇವನು ಯೋಗ್ಯ ಅಲ್ಲ ಅಂತಂದೇಳಿ ಆ ಐಡಿಯಾನ ಕೈಬಿಟ್ಟು ಮತ್ತೆ ಇಟಲಿ ಗೌರ್ಮೆಂಟ್ಗೆ ಲೆಟರನ್ನು ಬರೆದಾಗ ಅವರು ಸಹ 12,000 ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದಾಗ ಅಥವಾ ಲೆಟರ್ ಬರೆದಾಗ ವಾಪಸ್ ರಿಪ್ಲೈ ಕೊಟ್ಟಾಗ ಈ ದರಿದ್ರನಿಗೆ 12,000 ಫ್ರಾಂಕ್ಗಳು ಸಹ ಯೋಗ್ಯ ಅಲ್ಲ, ಆ ಕಾರಣಕ್ಕೋಸ್ಕರ ಇವನಿಗೆ ಅಷ್ಟೊಂದು ಕೊಡೋದು ಬೇಡ, ಇವನ ಜೀವನ ಪೂರ್ತಿ ಜೀವಾವಧಿ ಶಿಕ್ಷೆಯನ್ನೇ ಅನುಭವಿಸ್ಲಿ ಅಂತಂದೇಳಿ ಡೆತ್ ಸೆಂಟೆನ್ಸ್ ಇಂದ ಏನಾಗುತ್ತೆ ಲೈಫ್ ಇಂಪ್ರಿಸನ್ಮೆಂಟ್ಗೆ ಚೇಂಜ್ ಆಗುತ್ತೆ. ಹಾಗಾದ್ರೆ ಇನಿಷಿಯಲ್ ಪನಿಷ್ಮೆಂಟ್ ಆನ್ಸರ್ ಏನಾಗಬೇಕಲ್ಲಿ ಸಿ ಇಸ್ ದ ರೈಟ್ ಆನ್ಸರ್ ಆಗಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್, ಇದು ಕ್ವಶನ್ ಕೇಳಿರೋದು ಮಾಡೆಲ್ ಪೇಪರ್ 1 ನಲ್ಲಿ. ನೆಕ್ಸ್ಟ್ ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದ ಪ್ಲೇಸ್ ಇನ್ 2D. 2D ಗೆ ಸಂಬಂಧಪಟ್ಟಂತೆ ರೈಟ್ ಸೀಕ್ವೆನ್ಸ್, ಕರೆಕ್ಟ್ ಆರ್ಡರ್ ವೈಸ್ ಸೀಕ್ವೆನ್ಸ್ ಅನ್ನ ಜೋಡಿಸಿ ಅಂತ ಕೇಳಿದರೆ ನಾನು ಇಲ್ಲಿ ರೈಟ್ ಆಪ್ಷನ್ಸ್ ಮಾತ್ರ ಬರ್ದಿದ್ದೀನಿ, ಇನ್ ರಿಮೈನಿಂಗ್ ಆಪ್ಷನ್ಸ್ ಅನ್ನ ಬರ್ದಿಲ್ಲ. ಯಾಕೆ ಇಲ್ಲಿ ಯಾಕೆ ಇದೇ ಆನ್ಸರ್ ಆಗುತ್ತೆ ಅಂತಂದರೆ, ಹೌದು ಮೊದಲಿಗೆ ಡೆತ್ ಸೆಂಟೆನ್ಸ್ ಅನ್ನ ಅವರು ಆರಂಭಿಕ ಇನಿಷಿಯಲ್ ಪನಿಷ್ಮೆಂಟ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿ ಗಿಲೋಟಿನ್ ಮತ್ತೆ ಎಕ್ಸಿಕ್ಯೂಷನರ್ ಇಲ್ಲ ಅನ್ನೋ ಕಾರಣಕ್ಕೆ ಅದೇನಾಗುತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಎಕ್ಸ್ಪೆಂಡಿಚರ್, ಅವನಿಗೆ ಖರ್ಚು ವೆಚ್ಚ, ವಾರ್ಷಿಕವಾಗಿ ಖರ್ಚು ವೆಚ್ಚ ಸುಮಾರು 600 ಫ್ರಾಂಕ್ಗಳು ಬರ್ತವೆ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾನೆ ಅಂತಂದ್ರೆ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಅವನ್ನ ಕಳಿಸ್ಬೇಕು ಹೊರಗೆ ಅನ್ನೋ ಕಾರಣಕ್ಕೆ ಅವನಿಗೆ ಕಾವಲು ಕಾಯಕ್ಕೋಸ್ಕರ ಕಾವಲುಗಾರನನ್ನ ನೇಮಿಸಿರ್ತಾರೆ, ಗಾರ್ಡಿಯನ್ ನೇಮಿಸಿರ್ತಾರೆ. ಅವನನ್ನ ದ ಗಾರ್ಡ್ನ ಏನ್ ಮಾಡ್ತಾರೆ ಕೆಲಸದಿಂದ ತೆಗಿತಾರೆ. ಅದಾದ್ಮೇಲೆ ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ, ಅವನು ನಾನು ಎಲ್ಲೂ ಹೋಗಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ನೀವು ನನ್ನ ಕ್ಯಾರೆಕ್ಟರ್ನ ಹೊರಗಡೆ ಹಾಳು ಮಾಡಿದ್ದೀರಿ, ಹಂಗಾಗಿ ನಾನು ಎಲ್ಲೂ ಹೋಗಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ದಿಸ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಮಾಡೆಲ್ ಪೇಪರ್ 2 ನಲ್ಲಿ ಕೇಳಿದರೆ ಪ್ಲಸ್ ಪ್ರಿಪರೇಟರಿ 1 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದೇ ಚಾಪ್ಟರ್ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮಾಡೆಲ್ ಪೇಪರ್ 3 ಮತ್ತೆ ಪ್ರಿಪರೇಟರಿ 2 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಈ ಪ್ರಶ್ನೆ. ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ವಿತ್ ದ ಅಮೌಂಟ್ ಆಫ್ ಇನ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು 2D ಅನ್ನುವಂತಹದ್ದು ಪ್ರಶ್ನೆಯನ್ನು 2D ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಇದು ಯಾವ ಪೇಪರಲ್ಲಿ ಕೇಳಿರೋದು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಮಾಡೆಲ್ ಪೇಪರ್ 3 ಮತ್ತೆ ಪ್ರಿಪರೇಟರಿ 2 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಏನ್ ಕೇಳಿದ್ದಾರೆ, ಫ್ರೆಂಚ್ ಗವರ್ನಮೆಂಟ್ ಎಷ್ಟು ಡಿಮಾಂಡ್ ಅನ್ನು ಅಂದ್ರೆ ಎಷ್ಟು ಲೆಟರ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನು ಬರೆಯುತ್ತೆ, ದಟ್ ಈಸ್ 6,000 ಫ್ರಾನ್ಸಸ್ ಅನ್ನು ಬರೆಯುತ್ತೆ. ದ ಇಟಾಲಿಯನ್ ಕಿಂಗ್ ಎಷ್ಟು ಹೇಳ್ತಾರೆ, ಬ್ರದರ್ ಆಫ್ ಮೊನಾರ್ಕ್ ಅಂತ ಕರಿತೀವಿ ಇಟಾಲಿಯನ್ ಗವರ್ಮೆಂಟ್ ನ. ಫ್ರೆಂಚ್ ಗವರ್ಮೆಂಟ್ ನ ಏನಂತ ಕರಿತೀವಿ, ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ಏನಂತ ಕರಿತೀವಿ ಅಂತ. ಎಸ್, ನೆಕ್ಸ್ಟ್ ದ ಪೆನ್ಷನ್ ಫಿಕ್ಸ್ಡ್ ಫ್ರಮ್ 600 ಫ್ರಾನ್ಸಸ್ ಆಗಬೇಕು. ಇಟಾಲಿಯನ್ ಗವರ್ಮೆಂಟ್ ಏನು ಹೇಳುತ್ತೆ, ಎಷ್ಟು ಹೇಳುತ್ತೆ, 12,000 ಫ್ರಾಂಕ್ಗಳು ಹೇಳುತ್ತೆ. ನೆಕ್ಸ್ಟ್ ಪೆನ್ಷನ್ ಕ್ರಿಮಿನಲ್ ಪೆನ್ಷನ್ ಫಿಕ್ಸ್ಡ್ ಎಷ್ಟು ಆಗಿರುತ್ತೆ, 600 ಫ್ರಾನ್ಸಸ್ ಆಗುತ್ತೆ. ಹಾಗಾದ್ರೆ ಒಂದಕ್ಕೆ ಏನಾಗಬೇಕು, ಸಿ ಆಗಬೇಕು, ಎಗೆ 3 ಆಗಬೇಕು, ಇಟಾಲಿಯನ್ ಗವರ್ಮೆಂಟ್ಗೆ ಬಿಗೆ 1 ಆಗಬೇಕು ಅಂಡ್ ಸಿಗೆ ಸೆಕೆಂಡ್ 1 ಆಗಬೇಕು. ಹಾಗಾದ್ರೆ ಆನ್ಸರ್ ಯಾವ್ದಾಗಬೇಕು, ಎ ಇಸ್ ದ ರೈಟ್ ಆನ್ಸರ್ ಆಗಬೇಕು. ದ ಫ್ರೆಂಚ್ ಗವರ್ನಮೆಂಟ್ ನ ಏನಂತ ಕರಿತೀವಿ ಅಂತ, ದಟ್ ಈಸ್ ರಿಪಬ್ಲಿಕನ್ ಅಂತ ಹೇಳಿ ಕರಿತೀವಿ. ರಿಪಬ್ಲಿಕ್ ಗವರ್ಮೆಂಟ್ ಅಂತ ಕರಿತೀವಿ ಅದನ್ನ, ಫ್ರೆಂಚ್ ನ. 2D ರಲ್ಲಿ 1 ಮಾರ್ಕ್ಸಿಗೆ ಪಾಸಿಬಿಲಿಟೀಸ್ ಯಾವ್ಯಾವ ಪ್ರಶ್ನೆಗಳು ಇದಾವೆ ಅಥವಾ ಮಾಡೆಲ್ ಪೇಪರು ಟೆಸ್ಟು ಮಿಡ್ ಟರ್ಮು ಯಾವ್ಯಾವ ಕ್ವಶನ್ ಅನ್ನ ಕೇಳಿದ್ದಾರೆ ಅನ್ನುವಂಥದ್ದು ಹೇಳಿದ್ದೀನಿ, ವಿತ್ ಸೊಲ್ಯೂಷನ್ ಸಮೇತ ಅಥವಾ ಆನ್ಸರ್ ಸಮೇತ ಹೇಳಿದ್ದೀನಿ ನಿಮಗೆ. ಇದು ಆದಮೇಲೆ ನೆಕ್ಸ್ಟ್ ಬರೋವಂಥದ್ದು ಆನ್ ಚಿಲ್ಡ್ರನ್ ಇಂದ ನಾನು ಡೈರೆಕ್ಟ್ ಕ್ವಶನ್ ಪೇಪರ್ನ ಹೋಗ್ತಾ ಇದ್ದೀನಿ. ಇಷ್ಟು ಇನ್ನು 4 ಮಾರ್ಕ್ಸ್ ಕ್ವಶನ್ ಅನ್ನ ಇದರಲ್ಲಿ ಕೇಳ್ತಾರೆ 2D ರಲ್ಲಿ. 1 ಮಾರ್ಕ್ಸಿಗೆ 1 ಕ್ವಶನ್ ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ದೀನಿ. ಇನ್ನು 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ನೀವು ಬೇಡ ಅನ್ನೋದೇ ಆದರೆ ಅಥವಾ ಸಮ್ಮರೀಸ್ನ ಕಟ್ ಮಾಡಿದ್ರೆ ಏನಪ್ಪ ಅಂತ ಅನಿಸುತ್ತೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ.